ಸರ್ ಹೆಸರು ಹೇಳ್ರಿ ಯಾರ್ಯಾರಿದಾರ? ನಾಗರಾಜ್ ಪೂಜಾರಿ ಕಾರ್ಯದರ್ಶಿಗಳು, ಟೀಕಪ್ಪ ಚವಾಣ್ ನಾಗರಾಜ್ ಪೂಜಾರಿ, ಜಾನ್ಸನ್ ಸದಸ್ಯರು, ಟೀಕಪ್ಪ ಚವಾಣ್, ಟೀಕಪ್ಪ ಎಲ್ಲ ನನ್ನ ಹಿರಿಯ ಮತ್ತು ಪತ್ರಕರ್ತ ಮಿತ್ರರಿಗೆ ಮುಂಜಾನೆ ಶುಭಾಶಯ ತಿಳಿಸುತ್ತಾ, ಜ್ಞಾನವೃಷ ದೇವದುರ್ಗ ವತಿಯಿಂದ 4ನೇ ವರ್ಷದ ರಸಪ್ರಶ್ನೆ ಸ್ಪರ್ಧೆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಮಂಕಲ್ ಗೆಳೆಯರ ಬಳಗದ ವತಿಯಿಂದ 4ನೇ ವರ್ಷದ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಳೆದ ಹಲವು ವರ್ಷಗಳಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾರುತಿ ನಾಯಕ್ ಕುಮಾರ್ ಮಂಕಲ್ ಅವರ ನೇತೃತ್ವದಲ್ಲಿ ಮಂಕಲ್ ಗೆಳೆಯರ ಬಳಗವು ನಮ್ಮ ಭಾಗದ ಯುವ ಜನಾಂಗದಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ಗ್ರಾಮೀಣ ಭಾಗದ ಯುವಕ ಯುವತಿಯರ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಕುರಿತು ಜಾಗೃತಿ ಮೂಡಿಸುವ ಸಂಬಂಧ ಹಾಗೂ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಂಕಲ್ ಗ್ರಾಮದ ಆರಾಧ್ಯ ದೈವ ಶ್ರೀ ಉಡೇಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ 24ನೇ ಜನವರಿ 2026 ಶನಿವಾರದಂದು ಬೆಳಗ್ಗೆ 10:30ಕ್ಕೆ ದೇವದುರ್ಗ ನಗರದ ಶ್ರೀ ಕೇಳರ್ ಫಂಕ್ಷನ್ ಕಲ್ಯಾಣ ಮಂಟಪದಲ್ಲಿ ಸತತ 4ನೇ ಬಾರಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಮಂಕಲ್ ಗೆಳೆಯರ ಬಳಗ ಜ್ಞಾನವೃಷ ಟ್ರಸ್ಟ್ ದೇವದುರ್ಗ ಸಹಯೋಗದಲ್ಲಿ ಹಮ್ಮಿಕೊಂಡಿದೆ. ಈಗಾಗಲೇ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸರಿಸುಮಾರು 100ಕ್ಕೂ ಹೆಚ್ಚಿನ ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರುಬಸವ ರಾಜ್ಯ ಗುರುಗಳು ಶ್ರೀ ನಿಜಾನಂದ ಯೋಗಾಶ್ರಮ ಮಂಕಲ್ ಅವರು ವಹಿಸಲಿದ್ದು, ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯು 2 ಹಂತಗಳಿದ್ದು, ಮೊದಲನೆಯದಾಗಿ ಬಹು ಆಯ್ಕೆ ವಸ್ತುನಿಷ್ಠ 100 ಅಂಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ನಂತರ ಆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊದಲು 5 ತಂಡಗಳಿಗೆ ಮೌಖಿಕ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ. ಅಲ್ಲಿ ವಿಜೇತರಾದ ಮೊದಲ ತಂಡಕ್ಕೆ ಬಹುಮಾನದ ರೂಪದಲ್ಲಿ 15,001 ನಗದು ಮತ್ತು ಪುಸ್ತಕಗಳನ್ನು ವಿತರಿಸಲಾಗುತ್ತದೆ. ತದನಂತರ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ಕ್ರಮವಾಗಿ 11,001, 7,001 ಸಾವಿರ ನಗದು ಪುಸ್ತಕಗಳನ್ನು ನೀಡಲಾಗುತ್ತದೆ. ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರತಿ ತಂಡಕ್ಕೆ 200 ರೂಪಾಯಿಗಳ ನೋಂದಣಿ ಶುಲ್ಕವನ್ನು ಪಾವತಿಸಲು ನಾಗರಾಜ್ ಪೂಜಾರಿ ಮತ್ತು ಟೀಕಪ್ಪ ಚವಾಣ್ ಉಪಾಧ್ಯಕ್ಷರನ್ನು ಸಂಪರ್ಕಿಸಬೇಕಾಗುತ್ತದೆ. ನೋಂದಣಿ ಮಾಡಲು ಕೊನೆಯ ದಿನಾಂಕ 22 ಜನವರಿ ಆಗಿರುತ್ತದೆ. ವಿಕಲಚೇತನ ಸ್ಪರ್ಧಾರ್ಥಿಗಳಿಗೆ ಪ್ರವೇಶ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. 4ನೇ ವರ್ಷದ ರಸಪ್ರಶ್ನೆ ಸ್ಪರ್ಧೆಯ ಯಶಸ್ಸಿಗೆ ತಾವುಗಳು ಸಹ ಕೈ ಜೋಡಿಸಬೇಕೆಂದು ಮತ್ತು ಈ ಸ್ಪರ್ಧೆಯ ಬಗ್ಗೆ ಯುವ ಜನಾಂಗದವರಿಗೆ ಮಾಹಿತಿ ನೀಡಲು ಅನುಕೂಲವಾಗುವಂತೆ ತಮ್ಮ ಪತ್ರಿಕೆಯಲ್ಲಿ ಈ ಸ್ಪರ್ಧೆಯ ಕುರಿತಾಗಿ ವರದಿ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ.